ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಲಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರ್ನಲ್ಲಿ. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕ್ಕೆ ನೀರು ಇಟ್ಬೇಕು, ಡ್ರಿಂಕಿಂಗ್ ವಾಟರ್ ಇಟ್ಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಇದೇನೋ ಆಸ್ಪತ್ರೆ ಕಟ್ದಾಗಿತ್ತೋ ಏನೋ ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನೂ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದರೆ, ಆ ಲ್ಯಾಬ್ ಇದಕ್ಕೆ ಹೋದಾಗ ನಾವು ಕೆಳಗಡೆ ಅವ್ನು ಯಾರೋ ಇಬ್ಬರು ಏನೋ ಮಾಡ್ತಾಯಿದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋರು ಮಾಡಿಬಿಟ್ಟೆ ನಮಗೆ. ನಾನು ಬ್ಯಾಗ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಗ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ಬರು ಚೆಕ್ ಕೊಡ್ತಾರೆ, ಇನ್ನೊಬ್ರಿಗೆ 3 ಲಕ್ಷ, ಟೋಟ್ಲು 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವತ್ತು ಪೊಲೀಸರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟ್ಲ್ಗೆ ಸುಮೋಟೋ ಕೇಸ್ ತೊಗೊತಾ ಇದ್ದೀನಿ. ಈ ತಾಲೂಕು ತಹಸೀಲ್ದಾರ್ ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಲಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರ್ನಲ್ಲಿ. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕ್ಕೆ ನೀರು ಇಟ್ಬೇಕು, ಡ್ರಿಂಕಿಂಗ್ ವಾಟರ್ ಇಟ್ಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಇದೇನೋ ಆಸ್ಪತ್ರೆ ಕಟ್ದಾಗಿತ್ತೋ ಏನೋ ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನೂ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದರೆ, ಆ ಲ್ಯಾಬ್ ಇದಕ್ಕೆ ಹೋದಾಗ ನಾವು ಕೆಳಗಡೆ ಅವ್ನು ಯಾರೋ ಇಬ್ಬರು ಏನೋ ಮಾಡ್ತಾಯಿದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋರು ಮಾಡಿಬಿಟ್ಟೆ ನಮಗೆ. ನಾನು ಬ್ಯಾಗ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಗ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ಬರು ಚೆಕ್ ಕೊಡ್ತಾರೆ, ಇನ್ನೊಬ್ರಿಗೆ 3 ಲಕ್ಷ, ಟೋಟ್ಲು 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವತ್ತು ಪೊಲೀಸರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟ್ಲ್ಗೆ ಸುಮೋಟೋ ಕೇಸ್ ತೊಗೊತಾ ಇದ್ದೀನಿ. ಈ ತಾಲೂಕು ತಹಸೀಲ್ದಾರ್ ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಲಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರ್ನಲ್ಲಿ. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕ್ಕೆ ನೀರು ಇಟ್ಬೇಕು, ಡ್ರಿಂಕಿಂಗ್ ವಾಟರ್ ಇಟ್ಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದರೆ ಕಿತ್ತೋಗ್ಬಿಟ್ಟ ಬೆಡ್ಗಳು.